ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿದೆ ಅದರೊಳಗಡೆ ಸೀಟ್ ಸಿಗೋ ಚಾನ್ಸಸ್ ಇರತ್ತಾ ಅಂತ ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ಅಂತ ತಿಳ್ಕೊಳ್ಳೋದಾದ್ರೆ ಸಿಗುತ್ತೆ. ಹಾಗಾದ್ರೆ ಯಾವ ಯಾವ ರೀತಿಯಲ್ಲಿ ಸೀಟ್ಸ್ ಅವೈಲೇಬಲ್ ಇರುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಅದನ್ನು ತಿಳ್ಕೊಳ್ತಾ ಹೋಗೋದಾದ್ರೆ, ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಎಂಟ್ರಿಗೆ ಅವಕಾಶವನ್ನು ನೀಡಿದ್ರು. ಆ ಟೈಮಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ, ಸೀಟ್ ಅಲಾಟ್ ಆಗಿದೆ ಬಟ್ ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಅಂತಹ ವಿದ್ಯಾರ್ಥಿಗಳ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಆ ಸೀಟ್ಗಳು ಅಂದ್ರೆ ಅವರಿಗೆ ಅಲಾಟ್ ಆದಂತಹ ಸೀಟ್ಗಳು ಕೂಡ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅಂದ್ರೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ ಒಳಗಡೆ ಸೀಟೇ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೀಟ್ ಅಲಾಟ್ ಆದ್ರೂ ಕೂಡ ಚಾಯ್ಸ್ ಎಂಟ್ರಿ ಮಾಡದಿದ್ರೆ ಅವರಿಗೆ ಅಲಾಟ್ ಆದಂತಹ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಅದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡಲಾಗುತ್ತೆ. ಅದಂತರ ಈಗ ನಾನು ತುಂಬಾ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ, ತುಂಬಾ ವಿದ್ಯಾರ್ಥಿಗಳು ಅವ್ರು ಆಲ್ರೆಡಿ ಅಂದ್ರೆ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಮೊದಲೇ ಮ್ಯಾನೇಜ್ಮೆಂಟ್ ಸೀಟ್ ಅಂತ ತೆಗೆದುಕೊಂಡು ಆಗಿದೆ, ಅವ್ರ ಅಡ್ಮಿಷನ್ ಆಗಿದೆ. ಬಟ್ ಅವರು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದೆ ಹೆಚ್ಚಿನದಾಗಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅನ್ನ ಪಾರ್ಟಿಸಿಪೇಟ್ ಮಾಡ್ತಾರೆ, ನಂತರ ಮ್ಯಾನೇಜ್ಮೆಂಟ್ ಸೀಟ್ ಆಲ್ರೆಡಿ ಆಗಿದೆ, ಅವ್ರು ಚೇಂಜ್ ಮಾಡಲ್ಲ, ಸೊ ಫಸ್ಟ್ ರೌಂಡ್ ನಂತರ ಸೀಟ್ ಕ್ಯಾನ್ಸಲ್ ಮಾಡ್ಕೋತಾರೆ ಅಂತ. ಬಟ್ ಅವರು ಟೆಸ್ಟ್ ಮಾಡಬೇಕು ಅಂತ, ಮುಂದೆ ಯಾವ್ದಾದ್ರು ಸೀಟ್ ಅಲಾಟ್ ಆಗುತ್ತೆ ಚೆಕ್ ಮಾಡೋದು, ಅಡ್ಮಿಷನ್ ಮಾಡ್ಕೊಳ್ಳೋದು, ಜಸ್ಟ್ ಟೆಸ್ಟ್ ಮಾಡಬೇಕು ಅಂತ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಬಂದ್ರು. ಸೆಕೆಂಡ್ ರೌಂಡ್ ಕೂಡ ಅವ್ರಿಗೆ ಕಾಲೇಜ್ ಅಲಾಟ್ ಆಯ್ತು. ಬಟ್ ಈಗ ಸೆಕೆಂಡ್ ರೌಂಡ್ ನಂತರ ಮುಂದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಿಗೆ ಹೋದ್ರೆ ಅವ್ರ ಹತ್ರ ಆಪ್ಷನ್ ಇರಲ್ಲ. ಅದರ ನಂತರ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬೇರೆ ಕಾಲೇಜ್ ಅಲಾಟ್ ಆದ್ರೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ಅಂತ ಕೇದವ್ರ ರೂಲ್ಸ್ ಇದೆ, ಸರಿನಾ? ಅದಕ್ಕೋಸ್ಕರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ ಆದ ನಂತರ ಚಾಯ್ಸ್ ಸೆಂಟರ್ ಇರ್ತಾರಲ್ವಾ ಅದ್ರೊಳಗಡೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಅನ್ನ ಎಕ್ಸಿಟ್ ಆಗಿದ್ದಾರೆ. ಅಂದ್ರೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಚಾಯ್ಸ್ 4 ಕೊಟ್ಟು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಿದ್ದಾರೆ. ಸೊ ಅವರಿಗೆ ಅಲಾಟ್ ಆದಂತಹ ಕಾಲೇಜ್ ಏನಿದೆ ಅದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಬೇರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗುತ್ತೆ. ಇದರಿಂದ ಕೂಡ ತುಂಬಾ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಸೀಟ್ ಸಿಗುವಂತಹ ಚಾನ್ಸಸ್ ಇದೆ. ಅದಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ. ಅಂದ್ರೆ ಅವರಿಗೆ ಸಿಕ್ಕಿರುವಂತಹ ಕಾಲೇಜ್ ನನಗೆ ಬೇಡ ಅಂತ ಬಿಟ್ಟಿರ್ತಾರೆ. ಸೊ ಆ ರೀತಿ ಸೀಟ್ ಅಲಾಟ್ ಆದ್ರೂ ಕೂಡ ಚಾಯ್ಸ್ 3 ಕೊಟ್ಟು ಕ್ಯಾನ್ಸಲ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳು ಯಾರಿದ್ದಾರೆ ಆ ವಿದ್ಯಾರ್ಥಿಗಳ ಸೀಟ್ ಏನಿದೆ ಅದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಬೇರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗುತ್ತೆ. ಸೊ ಈ ಎಲ್ಲಾ ರೀತಿಯಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿದೆ ಅದರೊಳಗಡೆ ಸೀಟ್ ಉಳಿದಿರುತ್ತೆ. ಅದ್ರ ಜೊತೆಗೇನೆ ಮತ್ತು ಕೆಲವು ಸೀಟ್ಸ್ ಇರುತ್ತೆ, ಅಂದ್ರೆ ಫಸ್ಟ್ ರೌಂಡ್ ಹಾಗೆ ಸೆಕೆಂಡ್ ರೌಂಡ್, ಅದರಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗದೇ ಇರುವಂತಹ ಸೀಟ್ಗಳು ಅವುಗಳನ್ನು ಕೂಡ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಬೇರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡಲಾಗುತ್ತೆ. ಈ ರೀತಿ ಎಲ್ಲ ಸೀಟ್ಗಳು ಏನಾಗುತ್ತೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಡೌಟ್ ಏನಾದ್ರು ಇದ್ರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಸೀಟ್ ಬಾಕಿ ಉಳಿದಿರತ್ತಾ ಸಿಗತ್ತಾ ಇರುತ್ತೆ ಡೌಟ್ ಇದ್ರೆ ಈಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.